ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ನೆತ್ತಿಗೆರಿದ ತಾಂಡವ್ ದುರಹಂಕಾರ. ಭಾಗ್ಯ ಮುಂದಿನ ನಡೆಯುತ್ತೆ ಎಲ್ಲರ ಚಿತ್ತ. ದಿನದಿಂದ ದಿನಕ್ಕೆ ತಾಂಡವ್ ದುರ್ವರ್ತನೆ ಹೆಚ್ಚು ಆಗುತ್ತಲೇ ಇದೆ. ಭಾಗ್ಯ ಹಾಗೂ ಮನೆ ಸಂಕಷ್ಟದಲ್ಲಿದೆ. ಎಲ್ಲವನ್ನು ನಿಭಾಯಿಸುವ ಶಕ್ತಿ ಭಾಗ್ಯಗೆ ಆ ದೇವರು ಕೊಡಬೇಕು. ಭಾಗ್ಯಗೆ ಈಗಾಗಲೇ ಮನೆ ನಿಭಾಯಿಸುವ ಬಹುದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾಳೆ ಕುಸುಮ. ತನ್ನ ಗಂಡನ ಪೆನ್ಷನಲ್ಲಿ ಈ ಮನೆಯನ್ನು ನಿಭಾಯಿಸುತ್ತೇನೆ ಎಂದು ಭಾಗ್ಯ ಬಳಿ ಕುಸುಮ ಹೇಳುತ್ತಾಳೆ. ಮಗನ ಹಂಗಿನ ದುಡ್ಡಿಗೆ ಕೈ ಒಡ್ಡದೆ ಹೇಗಾದರೂ ಮಾಡಿ ಮನೆಯನ್ನು ನಿಭಾಯಿಸಬೇಕು ಎಂದು ಕುಸುಮ ಅಂದುಕೊಂಡರೆ ಮಗ ಮಾತ್ರ ಮನೆಯ EMI ಕಟ್ಟಲು ಕೂಡ ಮನೆ ಮಂದಿಗೆ ಇನ್ನೊಂದು ಭಾರ ಹರಿಸಿದ್ದಾನೆ. ಶ್ರೇಷ್ಠ ಹಿಂದೆ ಪದೇ ಪದೇ ಹೋಗುತ್ತಾ ಇದ್ದ ತಾಂಡವ್ ಇದೀಗ ತನ್ನ ಹೆಂಡತಿ ಭಾಗ್ಯ ಅಲ್ಲ ಶ್ರೇಷ್ಠ ಎಂದು ಹೇಳುತ್ತಿದ್ದಾನೆ. ಹೌದು, ಶ್ರೇಷ್ಠ ತಾಂಡವ್ಗೆ ಅದೆಷ್ಟೇ ಹಿಂಸೆ ಕೊಟ್ಟರೂ ತಾಂಡವ್ ಎಲ್ಲದನ್ನು ತಡೆದುಕೊಂಡಿರುತ್ತಾನೆ. ಒಮ್ಮೊಮ್ಮೆ ಶ್ರೇಷ್ಠ ಮುಂದೆ ಭಾಗ್ಯಗಳನ್ನು ಹೊಗಳುತ್ತಾನೆ. ಇದ್ಯಾವುದೂ ಶ್ರೇಷ್ಠಗೆ ಇಷ್ಟ ಆಗದೆ ಇದ್ದರೂ ಅದನ್ನು ತೋರ್ಪಡಿಸದೆ ಭಾಗ್ಯ ಹಾಗೂ ಕುಸುಮ ವಿರುದ್ಧ ತಾಂಡವನನ್ನು ಎತ್ತಿಕಟ್ಟುತ್ತಾಳೆ. ಶ್ರೇಷ್ಠ ಮಾತು ಕೇಳಿ ಕೆಟ್ಟ ತಾಂಡವ್ ಮನದಲ್ಲಿ ಅಮ್ಮ ಮಕ್ಕಳ ಬಗ್ಗೆ ಮೃದು ಧೋರಣೆ ಇರುತ್ತದೆ. ಆದರೆ ಭಾಗ್ಯ ಅಂದರೆ ಉರಿದು ಬೀಳುತ್ತಾನೆ. ಇದನ್ನೇ ಶ್ರೇಷ್ಠ ಬಹುದೊಡ್ಡ ಅಸ್ತ್ರವಾಗಿ ಇಟ್ಟುಕೊಂಡು ಕುಸುಮ ಭಾಗ್ಯ ವಿರುದ್ಧ ಚೂ ಬಿಟ್ಟಿದ್ದಾಳೆ. ಇನ್ನು ಭಾಗ್ಯಕ್ಕೆ ಬ್ಯಾಂಕ್ ಕಡೆಯವರು ಕರೆ ಮಾಡುತ್ತಾರೆ. ಮನೆಗೆ ತೆಗೆದುಕೊಂಡು ಲೋನ್ ಕಟ್ಟಬೇಕು, ತಿಂಗಳು 40,000ವನ್ನು ನೀವು ಕಟ್ಟಬೇಕು ಎಂದೆಲ್ಲ ಹೇಳುತ್ತಾರೆ. ಭಾಗ್ಯ ಹೆಗಲೇರಿದ ಮನೆಯ ಜವಾಬ್ದಾರಿ. ಭಾಗ್ಯಗೆ ಏನು ಅರ್ಥ ಆಗದೆ ಪುನಃ ಕೇಳುತ್ತಾಳೆ. ಆಗ ಬ್ಯಾಂಕಿನವರು ಹೇಳಿದ ಮಾತಿಗೆ ತಲೆ ಬಂದು ಒಂದು ಬಾರಿ ಚಕ್ಕರ್ ಆಗಿ ಬಂದು ಹಾಗೆ ಆಗುತ್ತದೆ. ಬಳಿಕ ಗಂಡನಿಗೆ ಕರೆ ಮಾಡಿ ಈ ಬಗ್ಗೆ ವಿಚಾರಣೆ ಮಾಡಿದಾಗ ಲೋನ್ ನೀನೇ ಕಟ್ಟಿ, ಅತ್ತೆ ಸೊಸೆ ಸೇರಿಕೊಂಡು ನನಗೆ ಬೈಯುತ್ತೀರಿ ಅಲ್ವಾ, ಇನ್ನು ಮುಂದೆ ನೀವೇ EMI ಕಟ್ಟಿ ಎಂದು ಹೇಳುತ್ತಾನೆ. ಭಾಗ್ಯಗೆ ಏನು ಮಾಡಬೇಕು ಅಂತ ತಿಳಿದೆ ಆತಂಕ ಹೆಚ್ಚಾಗುತ್ತದೆ. ಗಂಡನ ಮಾತಿಗೆ ಶಾಕ್ ಆದ ಭಾಗ್ಯ ಈ ವಿಚಾರ ಅತ್ತೆಯ ಬಳಿ ಹೇಳಿದರೆ ಎಲ್ಲಿ ಹೆದರಿಕೊಂಡು ಬಿಡುತ್ತಾರೆ ಎಂದು ಏನೂ ಹೇಳದೆ ತಲೆ ಕೆಡಿಸಿಕೊಂಡಿರುತ್ತಾಳೆ. ತಾನು ಕಟ್ಟಿಕೊಂಡ ಗಂಡ ಹೆಂಡತಿ ಮಕ್ಕಳನ್ನು ತಂದೆ ತಾಯಿಯನ್ನು ನಡುನಿಡಿನಲ್ಲಿ ಬಿಟ್ಟು ಅದೇ ಅವಳ ಹಿಂದೆ ಹೋಗಿ ಬಿಟ್ಟನೆಂದು ಬಹಳ ನೋವುಕೊಳ್ಳುತ್ತಾರೆ. ಇನ್ನು ಭಾಗ್ಯ ಆ ನೋವನ್ನು ಯಾರಿಗೂ ಹೇಳದೆ ತನ್ನೊಂದೊಳಗೆ ಹುದುಗಿಕೊಂಡು ಇರುತ್ತಾಳೆ. ಭಾಗ್ಯ ಸ್ಥಿತಿ ನೆನೆದು ಸುನಂದ ಮಾತ್ರ ಬಹಳ ವ್ಯಥೆ ಪಡುತ್ತಿರುತ್ತಾಳೆ. ನನ್ನ ಮಗಳ ಜೀವನ ಹೇಗಿತ್ತಿಲ್ಲ ಎಂದು ಮರುಗುತ್ತಾರೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.